ನಮಸ್ಕಾರ. ತುಮಕೂರು ಜಿಲ್ಲೆಯಲ್ಲಿರೋ 3 ಯುಗಗಳ ದೈವಿಕ ಪಾವನ ಸ್ಥಳ ಕ್ಯಾಮೇನಹಳ್ಳಿ ಕ್ಷೇತ್ರಕ್ಕೆ ತಮಗೆ ಸ್ವಾಗತ. ನಮ್ಮ 53ನೇ ಪ್ರವಾಸಕ್ಕೆ ಸ್ವಾಗತವನ್ನು ಕೋರ್ತೇನೆ. ಈ ಪ್ರವಾಸದ ವಿಶೇಷತೆ ಅಂತ ಹೇಳಿದ್ರೆ, ನಾವು ಪಾವಗಡ ಸುತ್ತಮುತ್ತಲಿನ ದೇವಾಲಯಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ತುಮಕೂರು ಜಿಲ್ಲೆಯಲ್ಲಿರೋ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹತ್ತಿರ ಇರೋ ಕ್ಯಾಮೇನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಕಮನೀಯ ಕ್ಷೇತ್ರ ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ. ಮಹಾರುದ್ರದೇವರ ಸಂವಾದದಲ್ಲಿ ಈ ಕ್ಷೇತ್ರ ಮಹಾತ್ಮೆ ಬರುತ್ತೆ. ಪಾರ್ವತಿಯಮ್ಮನವರು ಮಹಾರುದ್ರದೇವನ ಕುರಿತು 3 ಪ್ರಶ್ನೆ ಮಾಡ್ತಾರೆ. ಕ್ಷೇತ್ರಕ್ಕೆ ಉಪಕ್ಷೇತ್ರವಾಗಿರಬೇಕು ಮತ್ತು 3 ನದಿಗಳ ಸಂಗಮ ಆಗಿರಬೇಕು ಮತ್ತು ವಾಯುದೇವರ ಕ್ಷೇತ್ರ ಆಗಿರಬೇಕು ಅಂತ ಕ್ಷೇತ್ರ ಎಲ್ಲಿದೆ ಅಂತ ಪಾರ್ವತಿಯಮ್ಮನವರು ಮಹಾರುದ್ರದೇವನ ಕುರಿತು ಪ್ರಶ್ನೆ ಮಾಡಿದಾಗ ಆಗ ಮಹಾರುದ್ರದೇವರು ಈ ಕ್ಷೇತ್ರ ಮಹಾತ್ಮೆ ಹೇಳ್ತಾರೆ. ದೇವರಾಯನೂರಿಗೆ ಮೇಲಿನ ಬೆಟ್ಟ ಅದು ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಯೋಗಾನರಸಿಂಹರು ಮೇಲ್ಗಡೆ ಇರ್ತಕ್ಕಂಥದ್ದು, ಕೆಳಗಡೆ ಇರ್ತಕ್ಕಂತಹ ಭೋಗಾನರಸಿಂಹದೇವರು ಅದು ದೂರ್ವಾಸ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಿದ ಭೋಗಾನರಸಿಂಹದೇವರು. ಅದು ಕರಿಗಿರಿ ಕ್ಷೇತ್ರ ಅಂತ ಪುರಾಣದಲ್ಲಿ ಕರೆಯಲ್ಪಟ್ಟಿದೆ. ನಮ್ಮ ನಾಡ ಭಾಷೆಯಲ್ಲಿ ದೇವರಾಯನದುರ್ಗ ಅಂತ ಪ್ರಸಿದ್ಧವಾಗಿದೆ. ಆ ಕರಿಗಿರಿ ಕ್ಷೇತ್ರಕ್ಕೆ ಉಪಕ್ಷೇತ್ರ ಕಮನೀಯ ಕ್ಷೇತ್ರ ಅಂತ ಕಮನೀಯಮಿತಿ ಖ್ಯಾತಂ ತೀರ್ಥಂ ಕ್ಷೇತ್ರಂ ಚ ಪೂಜಿತಂ ಕಂಬ್ರಹ್ಮನೇತಿ ಜ್ಞಾನಾತ್ ಕಮನೀಯಂ ತದುಚ್ಯತೆ ಅಂತ ಮಹಾರುದ್ರ ದೇವರು ಪುರಾಣದಲ್ಲಿ ಈ ಕ್ಷೇತ್ರಕ್ಕೆ ಕಮನೀಯ ಕ್ಷೇತ್ರ ಅಂತ ಕರೆದಿದ್ದಾರೆ. ನಮ್ಮ ನಾಡ ಭಾಷೆಯಲ್ಲಿ ಕ್ಯಾಮೇನಹಳ್ಳಿ ಅಂತ ಪ್ರಸಿದ್ಧವಾಗಿದೆ. ಅಲ್ಲಿ ಜಯಮಂಗಲ 2ನೇದು ಉದ್ಭವ ಆಗಿ ದೇವರಾಯನದುರ್ಗದಲ್ಲಿ ಇಲ್ಲಿ ಪೂರ್ವ ದಿಕ್ಕಲ್ಲಿ ಗರುಡಾಚಲ ಅಂತ ಬರುತ್ತೆ. 3 ನದಿ ಸಂಗಮ ಆಗುತ್ತೆ. ಹೇಗೆ ಗಂಗಾ ಯಮುನಾ ಸರಸ್ವತಿ ಒಂದು ಸಂಗಮ ಕ್ಷೇತ್ರ ಆದ್ರಿಂದ ಅದೊಂದು ತೀರ್ಥ ಕ್ಷೇತ್ರ ಅಂತ ಕರೆಸ್ಕೊಳ್ಪಡುತ್ತೆ, ಅದೇ ರೀತಿ ಒಂದು ಸಂಗಮ ಕ್ಷೇತ್ರ ಆದ್ರಿಂದ ಇದೊಂದು ತೀರ್ಥ ಕ್ಷೇತ್ರ ಅನ್ಸ್ಕೊಂಡ್ಪಟ್ಟಿದೆ. ಇಲ್ಲಿ ಒಂದೇ ಪ್ರತಿಮೆಯಲ್ಲಿ 3 ಅವತಾರ ಇದೆ. ವಾಯುದೇವಶ್ಚ ತತ್ರಾಸ್ತೆ ಮೂರ್ತಿಮಾಂ ದೇವತೋತ್ತಮಃ ಅಷ್ಟಾವಿಂಶತ್ ದ್ವಾಪರಾಂತೆ ಪರೀಕ್ಷಿತ ಸುಪೂಜಿತಃ ಅವತಾರ ತ್ರಯೋಪೇತಃ ಗದಾಭಯ ಕರನ್ವಿತಃ ಸನ್ಮುಖೋ ಶಂಖಚಕ್ರಾಭ್ಯಾಂ ಸಹಿತೋ ದೈವತೋತ್ತಮ ಅಂತ ಮಹಾರುದ್ರ ದೇವರು ಪುರಾಣದಲ್ಲಿ ತಿಳಿಸಿದ್ದಾರೆ. ಬಾಲ ಇದೆ, ಪಾದದ ಕೆಳಗೆ ಅಕ್ಷಕುಮಾರನ್ನು ಸಂಹಾರ ಮಾಡ್ತಾ ಇದ್ದಾರೆ ರಾವಣನ ಮಗ. ಮೊದಲೇ ಬಾರಿ ಹನುಮಂತ ದೇವರು ಲಂಕೆಗೆ ಹೋದಾಗ ಸೀತಾದೇವಿ ದರ್ಶನ ಮಾಡಿ ಬರಬೇಕಾದ್ರೆ ರಾವಣನ ಮಗ ಅಕ್ಷಕುಮಾರ ಯುದ್ಧಕ್ಕೆ ಬರ್ತಾನೆ, ಅವನ ಸಂಹಾರ ಮಾಡಿ ಬರ್ತಕ್ಕಂತಹ ಚಿತ್ರ ಇದೆ. ಇದು ಹನುಮಂತ ದೇವರ ಅವತಾರ. ಮೀಸೆ ಇದೆ, ಮುಡಿ ಇದೆ, ಸೊಂಟದಲ್ಲಿ ಬಾಕು ಇದೆ, ಪಕ್ಕದಲ್ಲಿ ಗದೆ ಇದೆ. ಇದು ಕ್ಷತ್ರಿಯರ ಧರ್ಮ. ಭೀಮಸೇನ್ ದೇವರು ಅಂತೇವಲ್ಲ, ಭೀಮಸೇನ್ ದೇವರ ಅವತಾರ. ಎಲ್ಲ ಕಡೆ ಹನುಮಂತ ದೇವರು ಅಂತಂತಂದ್ರೆ ದಕ್ಷಿಣಕ್ಕೆ ಹೆಜ್ಜು ಮುಖ ಮಾತ್ರ ಪೂರ್ವಕ್ಕಿರುತ್ತೆ. ಇಲ್ಲೆರಡೂ ಕೂಡ ದಕ್ಷಿಣಾಭಿಮುಖವಾಗಿರ್ತಕ್ಕಂಥದ್ದು ವಿಶೇಷ. ಹೇಗೆ ಮಧ್ವಾಚಾರ್ಯರು ವೇದವ್ಯಾಸ ದೇವರು ಮಂದಿ ಎದುರುಬದ್ರಾಗಿ ಪಾಠ ಕೊಡ್ತಿರ್ತಾರೋ ಅದೇ ರೀತಿಯಾಗಿ ಎದುರುಮುಖರಾಗಿ ಅಭಯಾಸ್ತರಾಗಿ ಮಧ್ವರೂಪಿಯಾಗಿ ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಕರಿಗಿರಿ ಕ್ಷೇತ್ರದ ಯೋಗಾನರಸಿಂಹದೇವರಿಗೆ ಸನ್ಮುಖಾಸರಾಗಿ ಮಧ್ವರೂಪಿಯಾಗಿ ಸಂಭಾಷಣೆ ಮಾಡ್ತಾ ಇದ್ದಾರೆ. ಇದು ಮಧ್ವಾವತಾರ. ಹನುಮ ಭೀಮ ಮಧ್ವ 3 ಅವತಾರದಿಂದ ಇಲ್ಲಿ ಒಂದೇ ಪ್ರತಿಮೆಯಲ್ಲಿ ನೆಲೆಸಿದ್ದಾರೆ. ಇಷ್ಟು ಇದ್ಮೇಲೆ ವಾಲಿ ಆಗಿರಬಾರದು, ಸುಗ್ರೀವ ಆಗಿರಬಾರದು, ಅವರು ಕೂಡ ಬಾಲ ಮೀಸೆ ಕಣ್ಣು ಸಂಶಯ ಬರುತ್ತೆ. ಆದ್ರಿಂದ ಇಲ್ಲಿ ಗದೆ ಕೆಳಗಡೆ ಕೋತಿ ರೂಪದಲ್ಲಿ ತೋರಿಸಿದ್ದಾರೆ. ಸಾಮಾನ್ಯವಾಗಿ ಕಲಿಯುಗದಲ್ಲಿ ಜನಸಾಮಾನ್ಯರು ಕೋತಿ ನೋಡಿದ ತಕ್ಷಣ ಹನುಮಂತ, ಮಾರುತಿ, ಮುಖ್ಯ ಪ್ರಾಣ, ಆಂಜನೇಯ ಅಂತ ಕರೆಯೋದುಂಟು. ಆದ್ರೆ ಇಲ್ಲಿ ಇವರು ವಾಲಿ ಸುಗ್ರೀವಾದಿಗಳಲ್ಲ, ಹನುಮಂತ ದೇವರು ಅನ್ಲಿಕ್ಕೆ ಅಲ್ಲಿ ಕೆಳಗಡೆ ಮತ್ತೊಂದು ರೂಪದಲ್ಲಿ ತೋರಿಸಿದ್ದಾರೆ. ಇನ್ನು ಶಂಕು ಚಕ್ರ ಇದು ಭಗವಂತನ್ ಮಾತ್ರ ಇರ್ತಕ್ಕಂಥದ್ದು. ಇವರು ವಿಷ್ಣು ಭಕ್ತರು. ಉಲ್ಟಾ ಇದೆ ನೋಡಿ, ಬಲಕ್ಕೆ ಶಂಖ ಇದೆ, ಎಡಕ್ಕೆ ಚಕ್ರ ಇದೆ. ಇದು ಸೂರ್ಯ ಚಂದ್ರರು ಅಂತ. ಇದು ಕ್ಷೇತ್ರ ಪಾಲಕರು ಅಂತ ದೇವಸ್ಥಾನದ ಹೊರಗಡೆ ಮೂಡಿಸ್ತಾರೆ. ಇಲ್ಲಿ ಶಿಲೆಯಲ್ಲೇ ಮೂಡಿಸಿದ್ದಾರೆ. ಸುಮಾರು 5000 ವರ್ಷದ ಹಿಂದಿನ ಪ್ರತಿಮಾ. ಅಷ್ಟಾವಿಂಶತ್ ದ್ವಾಪರಾಂತೆ ಪರೀಕ್ಷಿತ ಸುಪೂಜಿತ ಅಂತ ಮಹಾರುದ್ರ ದೇವರು ಪುರಾಣದಲ್ಲಿ ತಿಳಿಸಿದ್ದಾರೆ. ಅಂದ್ರೆ 28ನೆಯ ದ್ವಾಪರಯುಗದ ಅಂತ್ಯದಲ್ಲಿ ಪರೀಕ್ಷಿತನ ಮಗನಾದ ಜನ್ಮೇಜರಾಜರಿಂದ ಪೂಜಿಸಲ್ಪಟ್ಟ ಪ್ರತಿಷ್ಠಾಪಿಸಲ್ಪಟ್ಟ ವಿಗ್ರಹ ಅಂತ. ಆದ್ರಿಂದ 5000 ವರ್ಷದ ಹಿಂದಿನ ಪ್ರತಿಮಾ. ಆದ್ರೆ ಮಧ್ವಾಚಾರ ಬಂದು ಕೇವಲ ಇನ್ನು 800 ವರ್ಷ ಆಗಿದೆ. ಇದು 5000 ವರ್ಷದ ಹಿಂದಿನ ಪ್ರತಿಮಾ ಅಂತೀರಾ, ಮಧ್ವಾಚಾರ ಕೂಡ ಇದೆ ಅಂತೀರಾ, ಮತ್ತೆ ಜನಸಾಮಾನ್ಯರಲ್ಲಿ ಪ್ರಶ್ನೆ ಬರ್ತದೆ. ಆದ್ರೆ ನಮ್ಮ ಅಪೌರುಷವಾದ ವೇದದಲ್ಲಿ ಋಗ್ವೇದದಲ್ಲಿ ಬಳಿತ ಸೂಕ್ತ, ಪವಮಾನ ಸೂಕ್ತ ಅಂತ ಬರ್ತದೆ. ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣ, ವಾಯು ಪುರಾಣ, ಸ್ಕಂದ ಪುರಾಣ, ಗರುಡ ಪುರಾಣದಲ್ಲಿ ಮುಂದೆ ವಾಯುದೇವರು ಹನುಮಂತ ದೇವರಾಗಿ ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡ್ತಾರೆ. ಅದೇ ವಾಯುದೇವರು ದ್ವಾಪರಯುಗದಲ್ಲಿ ಭೀಮಸೇನ ದೇವರಾಗಿ ಶ್ರೀಕೃಷ್ಣನ ಸೇವೆ ಮಾಡ್ತಾರೆ. ಅದೇ ವಾಯುದೇವರು ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಶ್ರೀ ವೇದವ್ಯಾಸರ ಸೇವೆ ಮಾಡ್ತಾರಂತ ಪ್ರಮಾಣ ಇದೆ, ಉಲ್ಲೇಖ ಇದೆ. ಆ ಪ್ರಮಾಣದಂತೆ ಜನ್ಮೇಜರಾಜರ ಅಪರೋಕ್ಷ
ಜ್ಞಾನಿಗಳಾದ್ರಿಂದ ಈ ಕ್ಷೇತ್ರಕ್ಕೆ ಬಂದಾಗ ಅವ್ರಿಗೆ ಹಾಗೇನಿಲ್ಲ ವಾಯುದೇವರಿಂದ 3 ಅವತಾರ ಇಲ್ಲಿ ಕಂಡು 5,000 ವರ್ಷದಿಂದ ಇಲ್ಲಿ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದ್ರಿಂದ ಕೇವಲ ಸ್ವಾಮಿಯ ದರ್ಶನ ಮಾಡಿಸಿದಾಗ ನಾವೇನು ತಾಪತ್ರಯ ಅಂತೀವಲ್ಲ ಅದನ್ನೆಲ್ಲ ಕಳೆದು ಶಾಂತ ನೆಮ್ಮದಿ ಕೊಡ್ತಾರಂತ ಮಹರುದ್ರ ದೇವರು ಈ ಕ್ಷೇತ್ರ ಮಹಾತ್ಮೆಯನ್ನು ಸ್ಕಂದ ಪುರಾಣದ ಉತ್ತರಖಂಡದಲ್ಲಿ ತಿಳಿಸಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಆಶ್ವೀಜ ಮಾಸ, ನವರಾತ್ರಿ ಹಾಗೂ ಮಧ್ವಜಯಂತಿ ಬರತಕ್ಕಂತಹ ಶ್ರೇಷ್ಠವಾದ ಮಾಸ. ಆ ಶ್ರೇಷ್ಠವಾದ ಮಾಸದಲ್ಲಿ ಸ್ವಾಮಿ ದರ್ಶನ ಮಾಡ್ತಾ ಇದ್ದೀರಾ, ಹನುಮ ಭೀಮ ಮತ್ತು ಅವತಾರ ಪ್ರಾಣದೇವರನ್ನು ದರ್ಶನ ಮಾಡ್ತಾ ಇದ್ದೀರಾ. ನಿಮ್ದೇನೇ ಒಂದಿಷ್ಟು ಕೋರಿಕೆ ಇದ್ರೂ ಕೂಡ ನಮ್ಮ ಪ್ರಾಣದೇವರದನ್ನ ಅತಿ ಶೀಘ್ರದಲ್ಲಿ ನೆರವೇರಿಸಿಕೊಳ್ಳಿ ಅಂತ ಸ್ವಾಮಿ ಸನ್ನಿಧಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಈ ದೇವಾಲಯ ವಿಶಿಷ್ಟವಾದ 5,000 ವರ್ಷಗಳಷ್ಟು ಹಳೆಯ ಏಕಶಿಲಾ ವಿಗ್ರಹಕ್ಕಾಗಿ ಪ್ರಸಿದ್ಧವಾಗಿದೆ. ಈ ವಿಗ್ರಹದಲ್ಲಿ 3 ಮಹಾನ್ ದೈವಿ ರೂಪಗಳು ಒಂದೇ ಶಿಲೆಯೊಳಗೆ ಅಳವಡಿಸಲ್ಪಟ್ಟಿದ್ದಾವೆ. ಮಧ್ವ, ಭೀಮ, ಹನುಮ. ಭಗವಾನ್ ಹನುಮಂತ ದೇವರು ತ್ರೇತಾಯುಗದ ಭಕ್ತಿಯ ಮತ್ತು ಶಕ್ತಿಯ ರೂಪ. ಹಾಗೆಯೇ ಭೀಮಸೇನ ದ್ವಾಪರ ಯುಗದ ಶೌರ್ಯದ ಪ್ರತೀಕ ಮತ್ತು ಶ್ರೀ ಮಧ್ವಾಚಾರ್ಯ ಮುನಿಗಳು ಕಲಿಯುಗದ ಜ್ಞಾನ ಮತ್ತು ತತ್ವ ಬೋಧನೆಯ ಸಂಕೇತ. ಈ ಅಪೂರ್ವ ವಿಗ್ರಹವು ಭಕ್ತಿ, ಧರ್ಮ ಮತ್ತು ದೈವೀ ಶಕ್ತಿಯ ನಿರಂತರತೆಯನ್ನು ತೋರಿಸ್ತಾ ಇದೆ. ದೇವಾಲಯದ ಸುತ್ತಲಿನ ಶಾಂತ ಪ್ರಕೃತಿ ಮತ್ತು ಪವಿತ್ರ ವಾತಾವರಣ ಭಕ್ತರಿಗೆ ಮನೋಶಾಂತಿ, ಧೈರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡ್ತಾ ಇದೆ. ಪ್ರತಿ ವರ್ಷ ಅನೇಕ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡಿತಾರೆ. ದೇವಾಲಯದ ಪ್ರಾಚೀನತೆ, ಸ್ಥಳೀಯ ನಂಬಿಕೆಗಳು ಹಾಗೂ ಅದ್ಭುತ ಶಿಲ್ಪಕಲೆ ಇವೆಲ್ಲವೂ ಒಟ್ಟುಗೂಡಿ ಕ್ಯಾಮೇನಹಳ್ಳಿ ಒಂದು ದೈವಿ ಕ್ಷೇತ್ರವಾಗಿದೆ.